ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸಜ್ಜನ ಸಭೆಗೆ ನಮಸ್ಕರಿಸುತ್ತಾ ಸಭಾಸೀನರಾಗಿರುವ ಪೂಜ್ಯ ಗುರುವೃಂದದವರೇ, ಎಲ್ಲ ಮಹನೀಯರೇ, ನನ್ನ ಸನ್ಮಿತ್ರರೇ ಹಾಗೂ ಸೋದರ ಸೋದರಿಯರೇ, ಇಂದಿನ ಚರ್ಚಾ ವಿಷಯವಾಗಿರುವಂತಹ ಸ್ಟಾರ್ಟ್ಅಪ್ ಸಂಸ್ಕೃತಿ ಹೇಗೆಲ್ಲ ನಿರುದ್ಯೋಗ ಸಮಸ್ಯೆಗಳಿಗೆ ಪರಿಹಾರವಾದೀತು ಎಂಬುದರ ಬಗ್ಗೆ ನನ್ನ ಆಲೋಚನೆಗಳನ್ನ ಮಂಡಿಸಲಿಕ್ಕೆ ಅಪ್ಪಣೆಯನ್ನ ಅಪೇಕ್ಷಿಸ್ತಾ ಇದ್ದೇನೆ. ನನ್ನ ಪ್ರಕಾರ ಈ ಸ್ಟಾರ್ಟ್ಅಪ್ ಎಂಬ ಪದಕ್ಕೆ ಕೇವಲ ಸೀಮಿತ ಅರ್ಥ ಪರಿಧಿಗಳೇ ಇಲ್ಲ. ಪ್ರತಿ ಅಣುವಿನ ಚಲನೆಯೂ ಒಂದು ಸ್ಟಾರ್ಟ್, ಪ್ರತಿ ಜಂತುವಿನ ಹುಟ್ಟು, ಪ್ರತಿ ಮುಂಜಾನೆಯ ಸೂರ್ಯ, ನಿತ್ಯ ಮುಸ್ಸಂಜೆಯ ದೀಪ ಎಲ್ಲವೂ ಒಂದೊಂದು ಸ್ಟಾರ್ಟ್. ಕೊಳೆತು ಮೇಲೇರುವ ಪ್ರತಿ ಕುಡಿಯು, ಕೊಳೆತು ಮಣ್ಣಾಗುವ ಪ್ರತಿ ಎಲೆಯೂ ಒಂದೊಂದು ಸ್ಟಾರ್ಟ್. ಎಲ್ಲವೂ ಹೊಸ ಚೈತನ್ಯದ ಹುಡುಕಾಟವೇ, ಎಲ್ಲವೂ ಹೊಸ ಭವಿಷ್ಯದ ಕನಸಿಗಾಗಿಯೇ. ಆದರೆ ನಾವಿಂದು ಚರ್ಚಿಸ್ತಾ ಇರೋದು ಉದ್ಯಮವೆಂಬ ಶಬ್ದದ ಸುತ್ತ ಸುತ್ತುತ್ತಿರುವ ಆದಾಯವೆಂಬ ತಂಗಾಳಿಯನ್ನ ನಮ್ಮತ್ತ ಬೀಸಿ ತರಬಹುದಾದಂತಹ ಸ್ಟಾರ್ಟ್ಅಪ್ ನ ಕುರಿತು ಅಂತ ಭಾವಿಸ್ತೇನೆ. ಹಿಂದೊಂದು ಕಾಲ ಇತ್ತು. ತಂದೆಯಿಂದ ಬಂದ ವೃತ್ತಿ, ತಾತನಿಂದ ಕಲಿತ ಕಸುಬು, ಮುತ್ತಾತ ಹೇಳಿಕೊಟ್ಟ ಕೆಲಸ, ಮತ್ತಿನ್ನಾರೋ ಕೊಟ್ಟ ಬದುಕಿನ ಬಳುವಳಿ ಅಂತ ಯಾವುದೋ ಒಂದೇ ದುಡಿಮೆಯನ್ನ ತಮ್ಮ ಕುಲಕಸುಬು ಎನಿಸಿಕೊಂಡು ಎಷ್ಟೋ ತಲೆಮಾರುಗಳು ಅದರಲ್ಲೇ ಜೀವನ ಸಾಗಿಸಿ ಬಿಡ್ತಿದ್ರು. ಅದರಲ್ಲೇ ಸಮಾಜದ ಸಾಮರಸ್ಯವೂ ಅಡಗಿತ್ತು. ಆದರೆ ಇವತ್ತು ಹಾಗಿಲ್ಲ. ನಾವು ಕಲಿತ ವಿದ್ಯೆ 10 ವರ್ಷ ಕಳೆಯೋದ್ರೊಳಗೆ ಹಳತಾಗಿ ಹೋದಿತ್ತು. ಗಳಿಸಿದ ದುಡಿಮೆ 10 ದಿನ ಕಳೆಯೋಷ್ಟರಲ್ಲಿ ಖರ್ಚಾಗಿ ಹೋದಿತ್ತು. ಮಾಡುವ ಕೆಲಸವನ್ನ 4 ವರ್ಷಕ್ಕೊಮ್ಮೆ ಬದಲಿಸಬೇಕಾದೀತು. ಕೆಲಸದ ಕ್ರಮ ದಿನ ಬೆಳಗಾಗೋದ್ರೊಳಗೆ ಬದಲಾಗಿ ಹೋದಿತ್ತು. ಇಷ್ಟು ವೇಗದ ಈ ವೃತ್ತಿ ಪ್ರಪಂಚದಲ್ಲಿ ಉದ್ಯೋಗ ಅನ್ನುವಂಥದ್ದು ನಮಗೆ ಬದುಕಿರೋವರೆಗೂ ಬೇಕು ಅಂತ ಆದ್ರೆ ನಮ್ಮ ವೃತ್ತಿಯ ಕುರಿತಾದಂತಹ ಹೊಸ ಹೊಸ ಯೋಚನೆಗಳು, ನಿತ್ಯ ನವೀನ ಯೋಜನೆಗಳು ನಮಗೆ ಬೇಕು. ಇದನ್ನೇ ನಾವು ಸ್ಟಾರ್ಟ್ಅಪ್ ಅಂತ ಕರೆದಿದ್ದೇವೆ. ನಮ್ಮ ಯೋಜನೆಗಳು ಕ್ಷಣ ಮಾತ್ರದಲ್ಲಿ ಈ ಸಮಾಜವನ್ನ ಆಕರ್ಷಿಸಬೇಕು, ದಿನ ಮಾತ್ರಗಳಲ್ಲಿ ಜನತೆಯ ಮೆಚ್ಚುಗೆಯನ್ನ ಗಳಿಸಬೇಕು. ಇಂತಹ ಸ್ಟಾರ್ಟ್ಅಪ್ಗಳೇ 10 ಮಂದಿ ಯುವಕರ ನಿರುದ್ಯೋಗವೆಂಬ ಕಾಯಿಲೆಗೆ ಕೊಡಬಹುದಾದ ಮದ್ದು ಅಂತ ಭಾವಿಸ್ತೇನೆ. ಆದರೆ ನಮ್ಮ ಯೋಜನೆಗಳು ಕೇವಲ 3 ದಿನಕ್ಕೆ ಮುಗಿದು ಹೋಗುವಂತದ್ದಾಗದೆ 16 ವರ್ಷ ಮುನ್ನಡೆಯುವಂತಿದ್ದರೆ ಮಾತ್ರ ಇದು ಸಾಧ್ಯ. ಅದು ಸಾಫ್ಟ್ವೇರ್, ಹಾರ್ಡ್ವೇರ್ ಕ್ಷೇತ್ರಗಳಲ್ಲೋ, ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್ ಕ್ಷೇತ್ರಗಳಲ್ಲೋ ಆಗಿರಬಹುದು. ಅಷ್ಟೇ ಯಾಕೆ, ಇಂದಿನ ಈ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಹೆಣ್ಣು ಮಕ್ಕಳೇ ಆರಂಭಿಸಿದಂತಹ ಅದೆಷ್ಟೋ ಹಾಲಿನ ಡೈರಿ, ಕಾಂಪೋಸ್ಟ್ ಫ್ಯಾಕ್ಟರಿಗಳು ಗೆದ್ದು ಇಂದು ನೂರಾರು ಜನರಿಗೆ ಅನ್ನ ಹಾಲುಗಳನ್ನ ನೀಡ್ತಿಲ್ಲ ಹೇಳಿ. ಇನ್ನು ಇಂದಿನ ಈ AI ಎಂಬ ಮಾಯೆಯಿಂದ ಹುಟ್ಟಿಕೊಳ್ತಾ ಇರುವಂತಹ ಅದೆಷ್ಟೋ ಸ್ಟಾರ್ಟ್ಅಪ್ಗಳು ನಾವು ಕಥೆ ಪುರಾಣಗಳಲ್ಲಿ ಕೇಳಿದಂತಹ ಅತಿಮಾನುಷ ಲೀಲೆಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ಲ್ಯಾಪ್ಟಾಪ್, ಟ್ಯಾಬ್ಲೆಟ್, AC, ಗ್ಲಾಸ್ ರೂಮ್ಗಳಷ್ಟೇ ಅಲ್ಲದೆ ಭೂತಾಯಿಯ ಸಿರಿಗರ್ಭದಲ್ಲಿ ಬಿತ್ತಿ ಬೆಳೆಯುವಂತಹ ಅದೆಷ್ಟೋ ಅನ್ನ ಧಾನ್ಯಗಳು, ಹಣ್ಣು ತರಕಾರಿಗಳು ಲಕ್ಷಾನುಲಕ್ಷ ಮನೆ ಮನುಷ್ಯರ ಉದ್ಯೋಗದ ಮೂಲವಾಗಿವೆ. ಬದಲಾವಣೆ ಬೇಡಿಕೆಗಳಿಗೆ ಅನುಗುಣವಾಗಿ ಆರಂಭಿಸುವಂತಹ ಕೃಷಿ ಸಂಬಂಧಿತ ಸ್ಟಾರ್ಟ್ಅಪ್ಗಳು ಸಮಾಜದ ಹಸಿವು ನೀಗಿಸಬಲ್ಲವು, ರೈತರ ಕಿಸೆ ತುಂಬಿಸಬಲ್ಲವು. ಇನ್ನು ಇತ್ತೀಚಿನ ಸ್ಟಾರ್ಟ್ಅಪ್ಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಝೊಮ್ಯಾಟೊ, ಸ್ವಿಗ್ಗಿಗಳು ಕೇವಲ ಒಂದು ಆಂಡ್ರಾಯ್ಡ್ ಫೋನನ್ನೇ ಆಸ್ತಿಯಾಗಿಸಿಕೊಂಡು ಸಾವಿರಾರು ಯುವಕರ ಜೀವ ಪೋಷಿಸುತ್ತಿರೋದು ನಮ್ಮೆಲ್ಲರ ಕಣ್ಮುಂದೆಯೇ ಇದೆ. ಒಟ್ಟಾರೆಯಾಗಿ ಯಾವುದೇ ಒಂದು ಸ್ಟಾರ್ಟ್ಅಪ್ ಎಂಬ ಸೌಧಕ್ಕೆ ನಿರ್ದಿಷ್ಟ ಗುರಿ, ನಿರಂತರ ಶ್ರಮ, ಹೊಸತನದ ಹಸಿವು, ಈ 3 ಪಿಲ್ಲರ್ಗಳು ಗಟ್ಟಿಯಾಗಿ ಇದ್ದದ್ದೇ ಹೌದಾದಲ್ಲಿ ಘಳಿಗೆಯೊಳಗೆ ಟ್ರೆಂಡ್ ಬದಲಾಗುವ ಈ ಫಾಸ್ಟ್ ಪೀಳಿಗೆಯ ಮೋಸ್ಟ್ ಯುವಜನತೆಯ ಪಾಲಿಗೆ ಇದು ದಾರಿದೀಪವಾಗೋದು ಖಂಡಿತ ಸತ್ಯ. ಸ್ಟಾರ್ಟ್ಅಪ್ ಗಳಿಗೆ ಹೆದರಿದ್ದರೆ ಇಂದು ಗೂಗಲ್, ಮೇಟಾಗಳೇ ಇರ್ತಿರ್ಲಿಲ್ಲ. ಸ್ಟಾರ್ಟ್ಅಪ್ ಗಳಿಗೆ ಹೆದರಿದ್ದರೆ ಇಂದು ಇನ್ಫೋಸಿಸ್, ಮೈಕ್ರೋಸಾಫ್ಟ್ಗಳು ಕೋಟಿ ಕೋಟಿಗಳ ಒಡೆಯರಾಗಿರ್ತಿರ್ಲಿಲ್ಲ. ಸ್ಟಾರ್ಟ್ಅಪ್ ಸಂಸ್ಕೃತಿ ಒಂದು ಉದ್ಯೋಗದ ಮೂಲ. ಸ್ಟಾರ್ಟ್ಅಪ್ ಸಂಸ್ಕೃತಿ ಒಂದು ಆದಾಯದ ಚೀಲ. ಅರ್ಧಕ್ಕಿಂತ ಹೆಚ್ಚು ಜನ ಸೈಕಲ್ ತುಳಿದು ಕೆಲಸಕ್ಕೆ ಹೋಗುವಂತಹ ದೂರದ ಜರ್ಮನಿ ಇವತ್ತೊಂದು ಶ್ರೀಮಂತ ರಾಷ್ಟ್ರ. ಸ್ಟಾರ್ಟ್ಅಪ್ಗಳ ತವರು. ನಿರುದ್ಯೋಗ ಅಂದ್ರೇನು ಅಂತಾನೆ ಅದಕ್ಕೆ ಗೊತ್ತಿಲ್ಲ. ಈ ಸ್ಟಾರ್ಟ್ಅಪ್ ಸಂಸ್ಕೃತಿ ಎಷ್ಟು ಮಜವಾಗಿದೆ ಅಂತ ಕೇಳಿದ್ರೆ, ಸ್ಟಾರ್ಟ್ಅಪ್ ಅನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋದಿಕ್ಕೇನೆ ಅದೆಷ್ಟೋ ಸ್ಟಾರ್ಟ್ಅಪ್ಗಳು ಬಂದಿವೆ. ಅದರಲ್ಲಿ ಕೆಲವು ಗೆದ್ದಿವೆ, ಕೆಲವು ಸೋತಿವೆ. ಏನೇ ಆದ್ರೂ ನಮ್ಮ ನಿರಂತರ ಪ್ರಯತ್ನದ ಜೊತೆಗೆ ಆ ಫಲ ಕೊಡುವಂತ ಸ್ಟಾರ್ ಅಥವಾ ಆ ಭಗವಂತ ನಮ್ಮ ಜೊತೆ ಇರಲೇಬೇಕು. ಬಂಧುಗಳೇ, ನಾವು ಉಣ್ಣುವ ಅನ್ನ, ತೊಡುವ ಬಟ್ಟೆಯ ಬಣ್ಣ, ಕೊರಳು ಸಿಂಗರಿಸುವ ಚಿನ್ನ, ಈ 3ಕ್ಕಾಗಿ ನಮ್ಮ ಹಿರಿಯರು ವಿರಮಿಸದೆ ಶ್ರಮಿಸಿದ ಪರಿಯನ್ನ ಅನುಸರಿಸಿ ಮುಂದಡಿ ಇಟ್ಟೆವು ಅಂತಾದ್ರೆ ನಮ್ಮ ಕನಸಿನ ಸ್ಟಾರ್ಟ್ಅಪ್ಗಳು ಗೆಲ್ಲಬಲ್ಲವು, ನಿರುದ್ಯೋಗ ಪದವನ್ನ ಅಳಿಸಬಲ್ಲವು. ಅನುಭವಕ್ಕಿಂತ ದೊಡ್ಡ ಪಾಠವಿಲ್ಲ, ಅನುಮಾನಕ್ಕಿಂತ ದೊಡ್ಡ ಪಾಪವಿಲ್ಲ. ತಿಳಿವಾವುದೀ ಇಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳತೆಂದು ನೀನದನ್ನು ಕಳೆಯುವೆಯ ಮರುಳೆ. ತಳಹದಿಯದಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ, ಹಳೆಬೇರು ಹೊಸ ತಳಿರು ಮಂಕುತಿಮ್ಮ. ಇತಿಹಾಸದಿಂದ ಕಲಿಯೋಣ, ವಿಜ್ಞಾನದಿಂದ ಬೆಳೆಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು.